ಹಾಯ್ ಹಲೋ ಎಲ್ಲರಿಗೂ ಲಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ಲೀಸ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಒತ್ತಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಬೆಳಗ್ಗೆ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಸಾಯಂಕಾಲದ್ದು ವಿಡಿಯೋ ಇದು. ಸಾಯಂಕಾಲ ಮಾಡಿರುವಂತಹ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಬಂದಿರೋ ಅಂಥದ್ದು. ಕೂತ್ಕೊಂಡೆ ಒಂದು 10 ನಿಮಿಷ ರೆಸ್ಟ್ ಮಾಡಿದೆ, ಮತ್ತು ಒಂದು 10 ನಿಮಿಷ ಕೂತ್ಕೊಂಡ್ಬಿಟ್ಟು ಮಾಮೂಲಿ ಇದ್ದೇ ಇದೆಯಲ್ಲ, ಮಾಮೂಲಿ ಕೆಲಸಗಳು ಸ್ಟಾರ್ಟು. ಬೆಳಗ್ಗೆ ಆದರೂ ಕೆಲಸನೇ, ಸಾಯಂಕಾಲ ಆದರೂ ಕೆಲಸನೇ. ಬೆಂಗಳೂರು ಅಂದಮೇಲೆ ಹಂಗೆ ಅಲ್ವಾ. ಬಂದೆ, ಎಲ್ಲ ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ರೆಡಿ ಅಂದ್ರೇನು ಮುಖ ತೊಳ್ಕೊಂಡೇನಲ್ಲ, ಸುಮ್ಮನೆ ಹಿಂಗೆ ತಲೆ ಕೂದಲೆಲ್ಲ ಮೇಲೆ ಕಟ್ಟಿ ಕಸ ಗುಡಿಸೋ ಕಾರ್ಯಕ್ರಮ ಮುಂದೆ. ಪೊರ್ಕೆ ತಗೊಂಡೆ, ಗುಡಿಸ್ಲೋ ಬೇಡವೋ ಅಂದ್ಕೊಂಡು ಗುಡ್ಸೋಕೆ ಬರ್ತಾಯಿದ್ದೀನಿ. ಬೇಜಾರು, ಅಲ್ಲೂ ಕೆಲಸ ಇಲ್ಲೂ ಕೆಲಸ, ಬೇಜಾರು. ಇನ್ನೇನು ಮಾಡೋದು, ಮಾಡಲೇಬೇಕು, ವಿಧಿ ಇಲ್ಲ. ಸ್ಟಾರ್ಟ್ ಮಾಡಿಕೊಂಡೆ ಕಸ ಗುಡಿಸೋ ಕಾರ್ಯಕ್ರಮ. ಹಾಗೆ ಎಲ್ಲ ಫಾಸ್ಟಾಗಿ ಬೇಗ ಬೇಗ ಗುಡಿಸ್ಕೊಂಡ್ಬಿಟ್ಟೆ. ಬೇಗ ಬೇಗ ಮಾಡಿಕೊಂಡ್ರೆ ಸ್ವಲ್ಪ ಕುತ್ಕೋಬೋದಲ್ವ ಅಂದ್ಬಿಟ್ಟು ಬಂದು ಒಂದು 10 ನಿಮಿಷ ಕೂಡ ಕುತ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಕುತ್ಕೊತೀನಿ. ಒಂದು ನೋಡ್ತೀನಿ ಹಂಗೆ ಯೂಟ್ಯೂಬಲ್ಲಿ ಏನೇನೋ ಎಷ್ಟು ವ್ಯೂಸ್ ಹೋಗಿದೆ ಎಲ್ಲ ಚೆಕ್ ಮಾಡಿಬಿಟ್ಟು ಒಂದು 2-3 ನಿಮಿಷದಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಒಳಗಡೆ ಫುಲ್ ಗುಡಿಸ್ಕೊಂಡೆ ನೀಟಾಗಿ, ಮತ್ತು ಹೊರಗಡೆ ಕೂಡ ಗುಡಿಸ್ತಾಯಿದ್ದೀನಿ. ನಮ್ಮ ಲಚ್ಚಿನ ಫಸ್ಟು ಬಂದ ತಕ್ಷಣ ಆಚೆ ಕಟ್ಟಾಕೋದೇ ಕೆಲಸ, ಮತ್ತು ಮಿಕ್ಕಿದೆಲ್ಲ ಕೆಲಸ ಆಮೇಲೆ. ಹೊರಗಡೆ ಕಡೆ ಗುಡಿಸಾಯಿತು. ಫ್ರೆಶ್ ಅಪ್ ಆಗಿ ಬಂದೆ, ಮತ್ತು ಹಿಂಗೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಸೊ ಅದೇ ಡ್ರೆಸ್ಸಲ್ಲಿ ದೀಪ ಹಚ್ಚೋಕೆ ಇಷ್ಟ ಆಗೋಲ್ಲ, ಬೇರೆ ಬಟ್ಟೆ ಹಾಕ್ಕೊಂಡು ನಾನು ದೀಪ ಹಚ್ಚೋಕೆ ಹೋಗ್ತಾಯಿದ್ದೀನಿ. ಯಾವಾಗಲೂ ಮಗ ಇಲ್ಲ ಮನೆಯವ್ರು ಹಚ್ತಾ ಇರ್ತಾರೆ. ಅವ್ರು ಇಲ್ಲದೇ ಇರೋವಾಗ ಲೇಟಾಗಿ ಬಂದಿರುವಾಗ ನಾನೇ ಹಚ್ಬಿಡ್ತೀನಿ. ಅವ್ರು ಬರೋದು ಸುಮಾರು ನಮ್ಮ ಮನೆಯವ್ರು ಬರೋದು 8 ಗಂಟೆ ಆಗಿಬಿಡುತ್ತೆ. ನನ್ನ ಮಗ ಅವ್ನು ಬರೋ ಟ್ಯೂಷನ್ ಮುಗಿಸ್ಕೊಂಬರೋದು ಅವನು ಕೂಡ ಲೇಟ್ ಆಗುತ್ತೆ. ಹಾಗಾಗಿ ನಾನೇ ದೀಪ ಹಚ್ತಾಯಿದ್ದೀನಿ. ವೀಕ್ಲಿ 1 ಟೈಮ್ ಆದರೂ ಹಚ್ತೀನಿ, ಯಾಕಂದರೆ ಅವರು 1 ಟೈಮ್ ಮಿಸ್ ಮಾಡ್ತಾರಲ್ವ, ಅದಕ್ಕೆ ನಾನು ಹಚ್ಚಿಲ್ಲ, ಹಚ್ಚೋಕೆ ಆಗಿಲ್ಲ, ತಲೆ ಸ್ನಾನ ಮಾಡಿಲ್ಲ, ಹಚ್ಚಿಲ್ಲ ಅಂತಂದರೆ ಮಾತ್ರ ಅವರೇ ಒಂದು 7:30 ಆದರೂ ಪರವಾಗಿಲ್ಲ, 8 ಗಂಟೆ ಆದರೂ ಪರವಾಗಿಲ್ಲ, ಅವರೇ ಬಂದು ದೀಪ ಹಚ್ತಾರೆ. ಮತ್ತು ದೀಪ ಹಚ್ಚದಿರ ಇರಲ್ಲ, ಡೈಲಿ ದೀಪ ಹಚ್ತೀವಿ ಯಾರಾನೋ ಒಬ್ಬರು. ನಾನು ತಲೆ ಸ್ನಾನ ಮಾಡಿದಾಗ ಮಾತ್ರ ಹಚ್ಚೋಕ್ಕೆ ಬೇಗ ಮುಂದೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಮತ್ತು ಕಾಫಿ ಟೀ ಎಲ್ಲ ಏನು ಕುಡಿಯೋಲ್ಲ ನಾವು ಜಾಸ್ತಿ. ಫಸ್ಟ್ ಕುಡಿತಾ ಇದ್ದೆ, ಅದೇ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಕಾಫಿ ಟೀ ಕುಡಿಯೋದು ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ನಮ್ಮ ಅತ್ತೆಗೂ ಕುಡಿಯೋ ಅವಶ್ಯಕತೆ ಇಲ್ಲ, ಅವ್ರು ಕುಡಿಯೋ ಆಗಿಲ್ಲ. ಹಾಗಾಗಿ ಅವ್ರನ್ನ ಬಿಟ್ಟು ನಾವು ಕೂಡ ಹೆಂಗೆ ಒಬ್ಬೊಬ್ಬರೇ ಕುಡಿಬೇಕಂದ್ಬಿಟ್ಟು ನಾವು ಕೂಡ ಕುಡಿತಾ ಇಲ್ಲ. ಒಬ್ಬರು ಕುಡಿಯೋದು ಒಬ್ಬರು ನೋಡೋದು ಹೆಂಗೆ ಅಂದ್ಬಿಟ್ಟು ನಾವು ಕೂಡ ಕುಡಿತಾ ಇಲ್ಲ, ಸ್ಟಾಪ್ ಮಾಡಿದ್ದೀವಿ. ಇವಾಗ ಎಲ್ಲ ಕೆಲಸ ಮುಗೀತು. ಇವಾಗ ಅಡುಗೆ ಮಾಡುವ ಕಾರ್ಯಕ್ರಮ. ಏನು ಅಡುಗೆ ಅಂದರೆ ಕಡಲೆಬೇಳೆ ಉಪ್ಸಾರು ಮಾಡ್ತಾಯಿದ್ದೀನಿ. ನೋಡಿ, ನಾನು ಇದರಲ್ಲಿ 2 ಗ್ಲಾಸು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಅರ್ಧ ಕುಕ್ಕರ್ ನೀರು ಹಾಕ್ಕೊಂಡು ಈ ಗ್ಲಾಸಲ್ಲಿ 2 ಗ್ಲಾಸ್ ನಾನು ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ ಹಾಕ್ಸ್ಕೊತೀನಿ. ಮತ್ತು ಒಂದು 10ರಿಂದ 15 ಹಸಿಮೆಣಸಿಗೆ ಸುಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೆಂಗೆ ಅಂದರೆ ಯಾವುದೇ ಒಂದು ಶೀತ ಏನಾದರೂ ಇದ್ದರೂ ಬೇಗ ಕಮ್ಮಿ ಆಗುತ್ತೆ. 2 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸುಟ್ಟಿರೋ ಮೆಣಸಿಕಾಯಿ ಒಳಗಡೆ ಜಾರ್ಗೆ ಹಾಕ್ಕೊಂಬಿಟ್ಟು 2 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. 2 ಟೊಮೊಟೊ ಸುಟ್ಕೊತಾ ಇದ್ದೀನಿ. ಚೆನ್ನಾಗಿ ಸುಟ್ಕೋಬೇಕು, ಅದು ಹಂಗೇ ಚೆನ್ನಾಗಿ ಸಾಫ್ಟಾಗಿ ಸುಡಬೇಕು. ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, 1 ಗೋಲಿಯಷ್ಟು, 1 ನಿಂಬೆಹಣ್ಣು ಅಷ್ಟು ದಪ್ಪ, ಮತ್ತು 2 ಈರುಳ್ಳಿ ಕೂಡ ಸುಟ್ಕೊತಾ ಇದ್ದೀನಿ ಜೊತೆಗೇ. ಅಂದರೆ ಡ್ರೈ ಫ್ರೈ ಇದು, ಎಣ್ಣೆ ಏನು ಹಾಕೋಂಗಿಲ್ಲ. ಸ್ವಲ್ಪ 1/4 ಚಮಚಷ್ಟು ಒಣ ಪೆಪ್ಪರ್, ಕಾಳುಮೆಣಸು, ಮತ್ತು ಅರ್ಧ ವಡೆಗಿಂತ ಕಮ್ಮಿ ತೆಂಗಿನಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ ಫ್ರೆಂಡ್ಸ್, 2 ಬೆಳ್ಳುಳ್ಳಿ ಸ್ಕಿಪ್ ಆಗಿದೆ, ಹಾಗಾಗಿ ರುಬ್ಕೊಳ್ಳಿ. ಸಣ್ಣಗೆ ರುಬ್ಕೊಂಬಿಟ್ಟು ಈ ಕಡೆ ಇನ್ನೊಂದು ತಪ್ಪಲೆಯಲ್ಲಿ ನೀವು ಈರುಳ್ಳಿ ಒಗ್ಗರಣೆ ಹಾಕೋತಾಯಿರಿ. ಹಾಕ್ಕೊಂಬಿಟ್ಟು ನೋಡಿ, ರುಬ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಇದಕ್ಕೆ ನಾನು 2 ಸ್ಪೂನು ಕಡಲೆಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ. ಫಸ್ಟು ಅದನ್ನು ಚೆನ್ನಾಗಿ ರುಬ್ಕೊಂಬಿಟ್ಟು ಆಮೇಲೆ ನೀವು ಕಡಲೆಬೇಳೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದೊಂದು ಟೈಮು ಜೀರಿಗೆ ರುಬ್ಬೋಕ್ಕಾಗಲ್ಲ, ಸಣ್ಣ ಆಗೋಲ್ಲ. ಹಾಗಾಗಿ
ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಈರುಳ್ಳಿ ಒಗ್ಗರಣೆ ಹಾಕಿದ್ದೀನಲ್ವ ಅದಕ್ಕೆ ನಾನು ರುಬ್ಕೊಂಡಿರುವಂತಹ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಮಸಾಲಾನ. ನೋಡಿ ಬೇಯಿಸಿರುವಂಥ ನೀರೇ ಹಾಕ್ಕೊಳ್ಳಿ, ಬೇರೆ ನೀರು ಹಾಕೋಬೇಡಿ, ಟೇಸ್ಟ್ ಇರಲ್ಲ. ಅದಕ್ಕೆ ಸ್ವಲ್ಪ ನಾವು ಬೇಯಿಸುವಾಗಲೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊತೀನಿ. ಅದೇ ನೀರು ಸಾಕಾಗುತ್ತೆ ಸಾಂಬಾರಿಗೆ. ನೋಡಿ ಫುಲ್ ನೀರು ಹಾಕ್ಕೊಂಡೆ ಒಂದು ತಪ್ಪಲೆಷ್ಟು ಸಾಂಬಾರು ಆಯಿತು. ಇದನ್ನೇ ನಾನು ಪಕ್ಕದ ಮನೆ ಸ್ವಲ್ಪ ಕೊಡಬೇಕಿತ್ತು, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಮತ್ತು ಆ ಮಸಾಲ ಸ್ವಲ್ಪ ರುಬ್ಬಿರ್ತೀವಲ್ಲ, ಒಂದು ಸ್ಪೂನ್ ಇದೇ ಒಂದು ಸೌಟಷ್ಟು ಎತ್ತಿಟ್ಕೊಳ್ಳಿ ರುಬ್ಬಿರುವಂತಹ ಮಸಾಲಾನ. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನೋಡಿ ಇಷ್ಟು ಕಾಳು ಇದೆ ಬೇಯಿಸಿರೋದು. ಕಾಳು ಒಗ್ಗರಣೆಗೋಸ್ಕರ 2 ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 4 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಬೇಗ ಫ್ರೈ ಆಗಿಬಿಡುತ್ತೆ. ಟೊಮೊಟೊ ಎಲ್ಲ ಏನು ಹಾಕ್ಕೊಳ್ಳೋದೇನು ಬೇಡ ಇದಕ್ಕೆ, ಯಾಕಂದರೆ ನಾವು ಮಸಾಲೆ ಎತ್ತಿಟ್ಕೊಂಡಿದ್ದೀವಿ, ಅದರಲ್ಲೇ ನಾವು ಟೊಮೊಟೊ ಮತ್ತು ಹುಣಸೆಹಣ್ಣೆಲ್ಲ ಹಾಕಿರ್ತೀವಿ. ಅದರಲ್ಲೇ ಇದು ಸಾಕಷ್ಟು ನಮಗೆ ಬೇಕಾದಷ್ಟು ಹುಳಿ ಇರುತ್ತೆ, ಹಾಗಾಗಿ ಹೇಳ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಅದಕ್ಕೆ ನೋಡಿ ಒಂದೇ ಸೌಟಷ್ಟು ಸಾಕು. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬೆಂದಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬಂದಿರೋಂಗೆ ಕಾಣಿಸುತ್ತೆ. ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ, ಒಂದು 1/4 ಟೀ ಸ್ಪೂನಷ್ಟು. ನೋಡಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಎಣ್ಣೆ ನೋಡಿ ಅಷ್ಟು ಮೇಲೆ ಬಂದಿದೆ, ಚೆನ್ನಾಗಿ ಬೆಂದಿದೆ. ಅದು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಬೇಯೋ ಟೈಮಲ್ಲಿ. ಉರಿ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಕಾಳು ಚೆನ್ನಾಗಿ ಫುಲ್ ಬೇಯಿಸೋದೇನು ಬೇಡ, ಒಂದು ವಿಷಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಬೆಂದ್ಬಿಟ್ರೆ ಮತ್ತು ತಿನ್ನೋಕ್ಕೆ ಸಿಗಲ್ಲ, ಹಾಗಾಗಿ ಟೇಸ್ಟ್ ಕೂಡ ಇರಲ್ಲ. ನೋಡಿ ಅರಿಶಿನ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಅದು ಟೇಸ್ಟ್ ಕೂಡ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಫ್ರೈ ಆದ ತಕ್ಷಣ ಅದಕ್ಕೆ ಇವಾಗ ನಾನು ಬೇಯಿಸಿರುವಂತಹ ಕಡಲೆಬೇಳೆನ ಹಾಕ್ಕೊತೀನಿ ನಾನು ಇವಾಗ. ನೋಡಿ ಇವಾಗ ಹಾಕ್ಕೊಂಡ್ಬಿಟ್ಟು ನೋಡಿ ಹಾಕ್ಕೊತಾ ಇದ್ದೀನಿ ಇವಾಗ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ಥರ ಒಂದ್ಸರಿ ಟ್ರೈ ಮಾಡಿ. ಕೆಲವರು ಈ ಮಸಾಲಾನ ಹಾಕಲ್ಲ, ಗೊತ್ತಿರಲ್ಲ ಅವ್ರಿಗೆ. ನಾನು ಒಂದ್ಸರಿ ಸುಮ್ಮನೆ ಟ್ರೈ ಮಾಡಿದೆ, ಸೂಪರಾಗಿತ್ತು. ಒಂಥರ ಮಸಾಲ ಮಾಮೂಲಿ ಒಂಥರ ಮಸಾಲ ಥರ ಚೆನ್ನಾಗಿರುತ್ತೆ. ರೊಟ್ಟಿಗೆ ಚಪಾತಿಗೆ ಕೂಡ ಮ್ಯಾಚ್ ಆಗುತ್ತೆ ಇದು, ದೋಸೆಗೂ ಆ ಟೇಸ್ಟ್ ಇರುತ್ತೆ. ಜಾಸ್ತಿ ನಾನು ಮಸಾಲ ಹಾಕಿಲ್ಲ, ಬರೀ ತಿನ್ನೋಕ್ಕೆ ಡೈರೆಕ್ಟಾಗಿ ತಿನ್ನೋಕ್ಕೋಸ್ಕರ ನೆಂಚ್ಕೊಳ್ಳೋಕ್ಕೆ. ಏನಾದರೂ ನಿಮಗೆ ಯಾವ್ದಾದ್ರೂ ಕಾಂಬಿನೇಷನಿಗೆ ಬೇಕಂದರೆ ನೀವು ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ನೋಡಿ ನಾನು ಆಲ್ರೆಡಿ ಅರ್ಧ ಊಟ ಮಾಡಿಬಿಟ್ಟಿದ್ದೆ, ಮರ್ತೋಗಿದ್ದೆ ನಾನು ವೀಡಿಯೋ ಮಾಡೋಕ್ಕೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಊಟ ಮಾಡ್ತಾಯಿದ್ದೀವಿ ಎಲ್ಲರೂ. ಬಾಯ್, ಗುಡ್ ನೈಟ್.